ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮ ಕಡೆ ದೀಪಾವಳಿ ಹಬ್ಬ ಹೇಗೆ ಆಚರಿಸ್ತೀರಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನಮ್ಮ ಕಡೆ ದೀಪಾವಳಿ ಅಂದ್ರೂ ತುಂಬ ಜೋರಾಗಿ ಆಚರಿಸ್ತೀವಿ. ದೀಪಾವಳಿ ಹಬ್ಬ ಅಂದ್ರೇ ಒಂದು ದೀಪಗಳ ಹಬ್ಬ. ಅದು ಏನೋ ಹೆಣ್ಮಕ್ಳಿಗೆ ಒಂದು ದೀಪ ಹಚ್ಚೋದಂದ್ರೇ ಒಂದು ರೀತಿ ಖುಷಿ ಕೊಡುತ್ತೆ. ಅದರಲ್ಲೂ ಇವತ್ತಿನಿಂದ ಗೌರಿ ಹಬ್ಬ ಆಗೋವರೆಗೂ ಪ್ರತಿದಿನ ಹೊರಗಡೆ ದೀಪ ಹಚ್ತೀವಿ ನಾವು. ಪ್ರತಿದಿನವೂ 9 ದೀಪನ ಹಚ್ತೀವಿ. ಅದೇನೋ ಒಂದು ರೀತಿ ಸಂಭ್ರಮನೇ ಅನಿಸ್ಬಿಡುತ್ತೆ ನಮಗೆ ಹಬ್ಬ ಅಂದ್ರೇ. ನಿಮ್ಮ ಕಡೆ ಯಾವ ರೀತಿ ಆಚರಿಸ್ತೀರಂತ ಹೇಳಿ ಕಮೆಂಟ್ ಮುಖಾಂತರ. ಸಾರಿ ಫ್ರೆಂಡ್ಸ್, 2 ದಿನದಿಂದ ನಾವು ವೀಡಿಯೋನೂ ಮಾಡಿರಲಿಲ್ಲ, ಹಾಕೂ ಇರಲಿಲ್ಲ. ಯಾಕಂದರೆ ಇದು ಗೊತ್ತಲ್ವ, ದೀಪಾವಳಿ ಹಬ್ಬ ಅಂದ್ರೇ ಒಂದು ಸೀಸನ್ ಹಬ್ಬ. ಹಾಗಾಗಿ ಬಟ್ಟೆಗಳು ಭಾಳನೇ ಇದು ಸ್ಟಿಚಿಂಗ್ ಮಾಡೋವು. ಆ ಸ್ಟಿಚಿಂಗ್ ಮಾಡೋದ್ರಲ್ಲೇ ಟೈಮ್ ಆಗಿಬಿಡ್ತೀವಿ. ವೀಡಿಯೋ ಮಾಡಿ ಹಾಕೋದಕ್ಕೆ ನಂಗೆ ಟೈಮೇ ಸಿಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಕಾಣ್ತಾ ಇದ್ದ ಎಲ್ಲ ಡಿಸೈನ್ಸು ನಾನೇ ಸ್ಟಿಚಿಂಗ್ ಮಾಡಿರೋದು ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನಿವತ್ತೇ ಊರಿಗೆ ಹೊರಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬೇರೆ ಇವತ್ತೇ ಹೋಗಿಬಿಡು ನೀನಂತ ಹೇಳಿದರು. ಹಾಗಾಗಿ ನಾವು ಊರಿಗೆ ಹೋಗಲು ಎಲ್ಲ ರೀತಿ ತಯಾರಿ ಮಾಡ್ಕೊತಾ ಇದ್ದೀನಿ. ನನ್ನ ತವ್ರ ಮನೆಯಲ್ಲೇ 2 ಅಂಗಡಿ ಇದೆ. ನಾವು ಲಕ್ಷ್ಮೀನ ಕೂರಿಸ್ತೀವಿ. ಅಲ್ಲಂತೂ ಜೋರಾಗಿ ಮಾಡ್ತೀವಿ ಹಬ್ಬನ. ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡಿ ಪಟಾಕಿ ಹಚ್ಚೋದೇ ಒಂದು ಹಬ್ಬ. ಅದಂತೂ ಸಡಗರದ ಹಬ್ಬ. ಸೊ ಅದಕ್ಕೆ ನಾನು ಇವತ್ತೇ ಹೊರಡ್ತಾ ಇದ್ದೀನಿ. ಫಸ್ಟ್ ನಾನು ನಮ್ಮ ಆಂಟಿ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅವ್ರದ್ದು ಬಂದುಬಿಟ್ಟು ಮಸ್ಕಿ, ನಂದು ತವ್ರ ಮನೆ ಹಂಪನಾಳು, ಎರಡೂ ಒಂದೇ ಹತ್ರ ಆಗ್ತಾಯಿದ್ರೆ ಫಸ್ಟ್ ನಮ್ಮ ಆಂಟಿ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡಿಸ್ಕೊಂಡು ಆಮೇಲೆ ನನ್ನ ತವ್ರ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ದೀಪಾವಳಿ ಪ್ರಯುಕ್ತ ನಮ್ಮ ಆಂಟಿ ಮನೆಯಲ್ಲಿ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಕಾಣ್ತಾ ಇದೆ ಅಲ್ವಾ? ಈ ಸೈಡ್ ಮಾಡ್ಬೇಕು, ಹಾಕಿಸ್ಬಿಟ್ಟು ಆ ಸೈಡ್ ಬೇಡ, ಇದಿರ್ಲಿಕ್ಕೆ ಹಾಕಿರೋದು.